ಇಂಗ್ಲೆಂಡ್ ವಿರುದ್ಧದ ಮೂರನೇ ಏಕದಿನ ಪಂದ್ಯದಲ್ಲಿ ಭಾರತ ಏನೋ ಸೋಲು ಕಂಡಿದೆ. ಆ ಮೂಲಕ ಏಕದಿನ ಸರಣಿಯೂ ಕೂಡ ಭಾರತದ ಕೈ ತಪ್ಪಿ ಹೋಯಿತು. ಇನ್ನು ಮೂರನೇ ಮತ್ತು ಫೈನಲ್ ಏಕದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅಬ್ಬರದ ಬ್ಯಾಟಿಂಗ್ ಮಾಡಿದ್ರು. 110 ಎಸೆತಗಳಲ್ಲಿ 17 ಬೌಂಡ್ರಿ ಮತ್ತು 5 ಸಿಕ್ಸರ್ಗಳೊಂದಿಗೆ 138 ರನ್ ಗಳಿಸಿದ್ರು. ಈ ರನ್ ಗಳಿಸುವ ಮೂಲಕ ರೋಹಿತ್ ಶರ್ಮಾ ದಾಖಲೆಯನ್ನ ಬರೆದಿದ್ದಾರೆ. ಭಾರತ ಸೋತ್ರೂ ಕೂಡ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಅವರ ವೃತ್ತಿ ಜೀವನದಲ್ಲಿ ಈ ಒಂದು ಶತಕ ಮೈಲಿಗಲ್ಲನ್ನು ಸ್ಥಾಪಿಸಿದೆ. ಹಾಗಿದ್ರೆ ರೋಹಿತ್ ಶರ್ಮಾ ಅವರು ಬರೆದ ದಾಖಲೆಗಳು ಏನು ಅನ್ನೋದನ್ನು ನೋಡೋದಾದ್ರೆ, ರೋಹಿತ್ ತಮ್ಮ ವೃತ್ತಿ ಜೀವನದ 34ನೇ ಏಕದಿನ ಶತಕವನ್ನ ಈ ಮೂಲಕ ಪೂರೈಸಿದ್ದಾರೆ. ಇನ್ನು ಲಂಡನ್ನ ಲಾರ್ಡ್ಸ್ನಲ್ಲಿ ಏಕದಿನ ಶತಕ ದಾಖಲಿಸಿದಂತಹ ಮೊದಲ ಭಾರತೀಯ ಬ್ಯಾಟರ್ ಎಂಬ ಖ್ಯಾತಿಯನ್ನ ಕೂಡ ರೋಹಿತ್ ಶರ್ಮಾ ಪಡ್ಕೊಂಡಿದ್ದಾರೆ. ಹಾಗೆಯೇ ಲಾರ್ಡ್ಸ್ನಲ್ಲಿ ಏಕದಿನ ಶತಕ ಸಿಡಿಸಿದ ಅತ್ಯಂತ ಹಿರಿಯ ಭಾರತೀಯ ಆಟಗಾರ ಎಂಬ ದಾಖಲೆಯನ್ನು ಕೂಡ ರೋಹಿತ್ ಶರ್ಮಾ ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ. ಇತ್ತೀಚೆಗೆ ರೋಹಿತ್ ಶರ್ಮಾ ಅವರು ನಿವೃತ್ತಿ ಆಗ್ತಾರೆ ಎಂಬ ಊಹಾಪೋಹಗಳು ಹಬ್ಬಿದ್ವು. ಈ ವದಂತಿಗಳ ನಡುವೆಯೇ ಬಂದಂತಹ ಈ ಒಂದು ಶತಕದೊಂದಿಗೆ ಹಲವು ದಾಖಲೆಗಳು ಕೂಡ ರೋಹಿತ್ ಶರ್ಮಾ ಅವರ ಹೆಸರಿಗೆ ಸೃಷ್ಟಿಯಾಗಿವೆ.